ಆಂಜನೇಯ ಆಯ್ತು, ಹಂಪಿ ಐತೆ, ಹಂಪಿಗೆ ಹೋಗಿ ಬನ್ನಿ. ಸ್ಲೋ ಹೋಗಿ ಎಲ್ಲಿದೆ ಬೋಟಿಗೆ ಹೊಂಟಿದೀವಿ. ನಾನು, ನಮ್ಮ ತಮ್ಮ ಮತ್ತು ನಮ್ಮ ಬ್ರದರ್. ಮೇ ಬಿ ಇಲ್ಲೇ ಇರ್ಬೇಕು, ಇದೇ ದಾರಿ ಅನ್ಸುತ್ತೆ. ಇಲ್ಲಿ ಮೀನು ಸಿಗ್ಬೋದು? ಮೀನು ಸಿಗುತ್ತಾ? ನೀವು ಕೇಳಿಲ್ಲ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಜಾತ್ರೆ ಯಾವ್ದಂತ? ಯಾವುದು? ಶಿರ್ಸಿ ಜಾತ್ರೆ 2 ವರ್ಷಕ್ಕೊಂದ್ಸಲ. 2 ವರ್ಷಕ್ಕೊಂದ್ಸಲ? 1 ವರ್ಷ ಹೋಳಿ, 1 ವರ್ಷ ಜಾತ್ರೆ. ಹೋಳಿ ಅಂದ್ರೆ ಬೇರೆ ವೇಷ. ಫುಲ್ ಗ್ರ್ಯಾಂಡಾ? ಫುಲ್ ಗ್ರ್ಯಾಂಡ್. ಸಿಕ್ಕಾಪಟ್ಟೆ ಜನ. ಜನಸಾಗರ ಉಂಟಾ? ಸಿಕ್ಕಾಪಟ್ಟೆ ಜನಸಾಗರ. ಸಮುದ್ರನೇ. ನಮ್ದು ಕರಾವಳಿ, ಅಜ್ಜಿಗೊಂದು ಸಮುದ್ರ. ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀನಿ. ಕಾಲ್ ಮಾಡೋದಾ? ನೋಡಿ ಗಾಯ್ಸ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಣ್ಣನ ಜಾತ್ರೆ ಐತೆ ಊರಲ್ಲಿ, ಇನ್ನು ನೆಕ್ಸ್ಟ್ ವರ್ಷ ಹೋಗೋಮ್ಮ. ಇರ್ಲಿ ಗಾಯ್ಸ್, ಹಂಪಿಗೆ ಹೊಂಟಿದ್ದೀವಿ ಎಲ್ಲ ಅಣ್ಣಂದಿರ. ಹೇಳ್ದುಬಿಟ್ಟು ಗಾಯ್ಸ್, ಹಂಪಿಗೆ ಹೊಂಟಿವಿ. ಈ ಕಡೆ ಹೋಗಿ ಹಂಪಿ ಗೇಟ್, ಹಂಪಿ ಗುಪ್ತದ್ವಾರ. ಇಲ್ಲಿ ನೋಡಕ್ಕೆ ಎಷ್ಟು ಎಂಟ್ರೆನ್ಸ್, ಎಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಲ್ಲ. ತಿರುಮಲ ದೇವಿ, ಅನ್ನಪೂರ್ಣ ದೇವಿ, ಚಿನ್ನದೇವಿ. ಬಿಸಿಲಲ್ಲಿ ನಮ್ಗೆ ಇವಾಗ ತುಂಬ ಸೆಕೆ ಆದಾಗ ಸ್ವಿಮ್ಮಿಂಗ್ ಪೂಲ್ ಹೆಂಗೆ ಹೋಗ್ತೀವಿ ಹಂಗೆ, ಅವಾಗ ಇದು ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ. ಕ್ವೀನ್ ಬಾತ್ ಅಂತ ಹೆಸರಾಗಿದೆ. ಕನ್ನಡದಲ್ಲಿ ರಾಣಿಯ ಸ್ನಾನ ಗೃಹ. ಬನ್ನಿ ಗಾಯ್ಸ್, ಇದ್ರಲ್ಲಿ ಹೆಂಗೈತೆ ಅಂತ ನೋಡೋಣ. ಒಂದು ರೌಂಡ್ ಹೋಗ್ಬರ್ತೀನಿ ತಡ್ರಿ. ಓಕೆ ನೋಡಿ ಗಾಯ್ಸ್, ಎಷ್ಟೈತೆ ಅವಾಗಿನ ಕಲ್ಲು. ಇಲ್ಲಿಂದ ಆ ಕಡೆ ಎಗರಕ್ಕೂ ಆಗಲ್ಲ. ನಮಗೆ ಹೆಂಗೆ ಸ್ವಿಮ್ಮಿಂಗ್ ಪೂಲ್ ಹೋಗ್ತೀವಿ ಹಂಗೆ ಇದು ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಗಾಯ್ಸ್. ಓನ್ಲಿ ರಾಣಿಂದಿರಷ್ಟೇ, ರಾಜನ ಹೆಂಡ್ತಿಂದಿರೋ ಇಲ್ಲಿ ಅಷ್ಟೇ ಬಂದು ಸ್ವಿಮ್ಮಿಂಗ್ ಮಾಡ್ತಿದ್ದಂತೆ. ಇಲ್ಲಿ ನೋಡ್ಬೋದು, ಅಲ್ಲಿ ಜಾಗ ಇವಾಗ ಹೆಂಗೆ ಖಾಲಿ ಐತೆ, ಅಲ್ಲಿ ಮೊದಲು ನೀರಿತ್ತಂತೆ. ಎಲ್ಲ ರಾಣಿ ನೀರು ಬಂದು ಇಲ್ಲಿ ಸ್ನಾನ ಮಾಡೋದು ಜಾಗ, ಅವ್ರಿಗೆ ಟೈಮ್ ಪಾಸ್. ಇದೇ ಥರ ಎಷ್ಟೊಂದು ಇದ್ದಾವೆ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಗಾಯ್ಸ್. ಇವಾಗ ನೀವು ನೋಡ್ತಿರ್ಬೋದು, ಇದು ರಾಜ ಸಭಾಂಗಣ, ಕಿಂಗ್ಸ್ ಆಡಿಯನ್ಸ್ ಹಾಲ್. ಅವಾಗ ರಾಜ ಇಲ್ಲಿದ್ದು ಎಲ್ಲ ಚೀಫ್ ಮಿನಿಸ್ಟರ್ ಅಥವಾ ಮಿನಿಸ್ಟರ್ಸ್ ಯಾರ್ಯಾರು ಇದ್ರು ಇಲ್ಲೆಲ್ಲರಿಗೂ ಒಂದು ಮೀಟಿಂಗ್ ತಗೋತಿದ್ದ ಕೂತ್ಕೊಂಡೆ. ನೋಡ್ಬೋದು ಗಾಯ್ಸ್ ಜಾಗ ಹೆಂಗೈತೆ ಅಂತ ನೀವು. ರಾಜವ್ರೆ ಅಲ್ಲಿ ಹೋಗ್ಬೋದಾ? ರಾಜವ್ರೆ ಹತ್ಬೋದಾ? ಹಾವು ಉಂಟಾ ಗಾಯ್ಸ್? ಇಲ್ಲ ನಮ್ಮ ಬ್ರದರ್ಸ್ ಅಂತಿದಾರೆ, ಅಲ್ಲಿ ಹಾವು ಉಂಟಂತೆ, ನೋಡೋಣ ಬನ್ನಿ. ಹಾವು ಇದೆಯಾ? ಹಾವು ಗಾಯ್ಸ್, ಇಲ್ಲಿ ನೋಡ್ಬೋದು ನೀವು, ಹಾವು ಐತೆ. ಸತ್ತಿದ್ದೆ, ಕೊಯ್ಯಿ ಹಾಕ್ಲಿಕ್ಕೆ ಹೋಗಿದ್ದೆ, ಕೊಚ್ಚಿದ್ರೆ ಹಣ ಬಿಟ್ಟು. ಗಾಯ್ಸ್ ಇಲ್ಲಿ ನೋಡ್ತಿರ್ಬೋದು, ಹಾವು ಐತೆ. ಹುಷಾರಾಗಿರಿ ಬಂದಾಗ. ಒಂದಲ್ಲ ಎರಡಲ್ಲ, ಇನ್ನೊಂದು ಐತೆ ಅಂತಂದೆ. ಸಮೀಪ ಇದ್ರಲ್ಲ ಇಷ್ಟೊತ್ತು.
ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕಾಗಿದೆ ವಿಷಯ. ನನ್ ಜೀವ ಅವನಿಗೆ ಅದಕ್ಕೆ ನೀರ್ ಹಾಕ್ಲಿ ಹೋಗಿದೆ. ಜೀವ ಹೊಂಟದು ಅಲ್ಲ ಗಾಯ್ಸ್, ಅಲ್ಲ ಹಾವು ನೋಡ್ರಿ, ತಗ್ದೇ ಬಿಟ್ಟಲ್ಲ, ತಗ್ದೇ ಬಿಟ್ಟ. ವಿಷಕಾರಿ ಹಾವು. ಪಕ್ಕ ವಿಷಕಾರಿ ಹಾವು ಗಾಯ್ಸ್. ಇಲ್ಲಿ ಇಂಥ ಬಿಸಿಲಲ್ಲಿ ಫೋಟೋ ಶೂಟಿಂಗ್ ಅಂತ ಅದನ್ನ ಹುಷಾರಾಗಿರ್ರಿ ಗಾಯ್ಸ್. ನೋಡಿ ಗಾಯ್ಸ್, ಎಂತ ಬರೀ ದೊಡ್ಡ ಹಾವು, ವಿಷಕಾರಿ ಹಾವು. ವಾಹ್, ಕೆಣಕುವ ಹಾವು ಸ್ವಲ್ಪ. ಕಮಾನ್ 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 ಕಮಾನ್. ಬನ್ನಿ ಗಾಯ್ಸ್, ನಮ್ಮ ಅನಂತರನ್ನ ಕೇಳಿ. ಕಿಂಗ್ಸ್ ಆಡಿಯನ್ಸ್ ಹಾಲ್ ಬಗ್ಗೆ ಏನಾಯ್ತಪ್ಪ ನಿಮ್ಮ ಅನಿಸಿಕೆ? ಉಂಟು ಮಾರಿದೆ ಇಲ್ಲಿ. ಹೌದಪ್ಪ, ದೊಡ್ಡ ಸರ್ಪ ಉಂಟಲ್ಲಿ. ಎಲ್ಲರೂ ನೋಡ್ಕೊಳ್ಳಿ. ಬಂದಿ ಹೂನ ಕಚ್ಚುಂಟೆ. ಹೆಚ್ಚಿಲ್ಲ ಮಾರ್ರೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಲ್ಲಿ ದೇವಸ್ಥಾನ ಐತಲ್ಲ. ಮ್ಯಾಪ್ ಉಂಟಾ? ಮ್ಯಾಪ್ ಉಂಟು, ಎಲ್ಲರೂ ನೋಡಿ. ನೋಡಿ ಗಾಯ್ಸ್ ಮ್ಯಾಪ್. ಮತ್ತೆ ಇಲ್ಲಿ ಹಾವು ಇರ್ಬೋದು. 32 ಪ್ಲೇಸ್ ಉಂಟು. ಟೋಟಲ್ 32 ಜಾಗ ಇದಾವೆ ಇಲ್ಲಿ. ಕೃಷ್ಣ ದೇವರಾಯರ ಆಳ್ವಿಕೆಯಾದ ಮ್ಯಾಪ್ ಇದು. ಇಂಡಿಯಾ ಮ್ಯಾಪ್ ಹೆಂಗೆ, ಇವ್ರಿಗೆ ದೊಡ್ಡ ಮ್ಯಾಪ್ ಇದು ಅಲ್ಲಣ್ಣ. ಸ್ಟಾರ್ಟ್, ಲೆಟ್ಸ್ ಗೋ. ಲೆಟ್ಸ್ ಗೋ. ಸರಿ, ಹಂಗೆ ಅದ್ಕ. ಇವಾಗ ನಾವು ಹೋಗ್ತಿರೋ ಜಾಗ ರಾಜನ ಅಲ್ಲಪ್ಪೋ, ಅಲ್ಲಂದ್ರ ಆಚಾರ ರಾಮಚಂದ್ರ ದೇವಾಲಯಕ್ಕೆ ಹೋಗ್ಬನ್ನಿ. ಅಲ್ಲಿ ಸರ್ಪ ಉಂಟು, ನೋಡಿಕೊಂಡೇ ಹೋಗಿರಿ. ಅಲ್ಲಿ ಸರ್ಪ ಉಂಟಾ? ಹೌದು, ಉಂಟು ಮಾರೆ. ಒಳ್ಳಿಲ್ಲ ತಿನ್ನುತ್ತಿತ್ತು. ಹೌದಾ? ಹೌದು ಮಾರೆ. ನೋಡೋಣ ಬರ್ರಿ. ಮುಂದುಂಟ ಸರ್ಪ ಏನಾರು ಉಂಟು ನೋಡು. ಎಲ್ಲಿದೆ ಸರ್ಪ? ಸರ್ಪ ಎಲ್ಲ ಇದೆ. ಅಲ್ಲಿತ್ತು ನೋಡಿ, ಇಲ್ಲಿ ಇರ್ಬೋದು, ಹೇಳಲಿಕ್ಕೂ ಬರುದಿಲ್ಲ. ಫ್ರೆಂಡ್ಸ್, ಇನ್ನೊಂದು ಟೆಂಪಲ್ ಇತ್ತು, ಬನ್ನಿ ಗಾಯ್ಸ್. ನೋಡಿಲ್ಲ. ಗಾಡಿಲಿ ಏನ್ ಸಮ? ನೋಡು ಬರ್ರಿ ಗೈಸ್. ಇವಾಗ ನಾವು ಬಂದಿರೋದು ಆಚಾರ ರಾಮಚಂದ್ರ ದೇವಾಲಯ. ಬನ್ನಿ ಗೈಸ್, ಒಳಗೆ ಹೋಗಿ ನೋಡೋಣ. ಎಂಟ್ರೆನ್ಸ್ ನೋಡಿ ಎಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ನೋಡಿ ಗಾಯ್ಸ್, ಏಕೋ ಹಂಗಾಗುತ್ತೆ. ಒಳಗೆ ದೇವರೇ ಇಲ್ಲ ಮರೆ. ದೇವಸ್ಥಾನ ಇರ್ಬೋದು ಒಳಗೆ? ದೇವಸ್ಥಾನನೇ ಇದೆ. ಅಲ್ಲ ದೇವಸ್ಥಾನ ಅಲ್ಲ, ಒಳಗೆ ಗರ್ಭ ದೇವರಿಲ್ಲ. ದೇವ್ರ ಇಲ್ಲಲ್ಲ ಅಮ್ಮ, ದೇವ್ರ ಐತೆ ಒಳಗೆ? ಇಲ್ಲಲ್ಲ. ಕರೆಕ್ಟ್, ಆದ್ರೆ ಐತೆ ಅಂತ ಕೇಳಿದೆ. ಪಾಯಿಂಟ್ ಮಾತಾಡ್ತೀರಿ ನೀವು. ಒಳಗೆ ಹೋಗ್ಬೋದಮ್ಮ? ನೋಡಿ ಗಾಯ್ಸ್, ಅವ ಟೆಂಪಲ್ ಹೆಂಗಿತ್ತು. ಗಾಯ್ಸ್, ಇಲ್ಲಿ ತುಂಬಾ ಹಳೆ ಪುರಾತನದು ಶಿಲ್ಪಿಗಳು ಎಲ್ಲ ಇದಾವೆ. ಯಾವ ನೋಡೋಣ ಬನ್ನಿ. ನೀವು ನೋಡ್ಬೋದು, ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ನಮ್ಮ ಆಂಜನೇಯ ಇದ್ದಾರೆ. ಅವಾಗ ತುಂಬಾ ಹಳೆ ಕಾಲದ ಶಿಲ್ಪಿಗಳಂದ್ರೆ ಪ್ರಾಚೀನ ಕಾಲದ ಶಿಲ್ಪಿಗಳೆಲ್ಲ ಇವು. ಇಲ್ಲಿ ಲೇಬರ್ಸ್ ಕೆಲಸ ಮಾಡೋ ಟೈಮಲ್ಲಿ ಸಿಕ್ಕಿರುವ ಶಿಲ್ಪಿಗಳು ಇವೆಲ್ಲ. ಅವ ಹೆಸರು ಏನಂತಾನೆ ಇಲ್ಲಿ ಬರ್ದಾರ ನೋಡಿ ಗೈಸ್ ಕೆಳಗೆ. ಅದೇ ಡೀಟೇಲ್ಸ್ ಏನು ಓದ್ಬೇಕಂದ್ರೆ ಇಲ್ಲಿ ಬಂದು ಇಲ್ಲಿ ಓದ್ಬೋದು. ಇವೆಲ್ಲ ಪುರಾತನವೇ, ಆದ್ರೆ ಸಿಕ್ಕಿರೋದು. ನೀವು ನೋಡ್ತಿರ್ಬೋದು ಗಾಯ್ಸ್, ಎಷ್ಟಿದೆ ಒಂದು ಲೆಕ್ಕನೇ ಇಲ್ಲ ಇಲ್ಲಿ.
ನೋಡಿ ಗೈಸ್ ಎಷ್ಟು ಫೀಲ್ ಮಾಡಕ್ಕೂ ಚೆನ್ನಾಗಿರುತ್ತೆ. ಸೂಪರ್. ನೋಡೋಣ ಬನ್ನಿ. ಇವಾಗ ಟ್ರಾವೆಲ್ ಮಾಡೋ ಟೈಮಿಗೆ ಗೈಸ್ ಮೇನ್ ಏನು ಕ್ಯಾರಿ ಮಾಡ್ತೀರಿ ಗೊತ್ತಿಲ್ಲ, ಒಂದು ಬಾಟ್ಲಿ ನೀರು ಕ್ಯಾರಿ ಮಾಡಿ. ಯಾಕಂದ್ರೆ ನೀರೇ ಇಲ್ಲ. ಇಲ್ಲೇ ನೀರು ಬಾಟ್ಲಿ ತಗೋಣ ಅಂದ್ರೆ ಒಂದು ಬಾಟ್ಲ್ 60 ರೂಪಾಯಿ. ವಿರೂಪಾಕ್ಷೇಶ್ವರ ಟೆಂಪಲ್ ಅಲ್ಲ? ಅಲ್ಲ 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 ಅಲ್ಲ, ಹೌದು ವಿರೂಪಾಕ್ಷನೇ. ವಿರೂಪಾಕ್ಷ ಸ್ವಾಮಿ ದೇವಾಲಯ. ಇಲ್ಲೊಂದು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯ. ಅಪ್ಪ ಒಳಗೆ ಬಂದು ತಣ್ಣಗಾಯ್ತು. ಟೆಂಪಲ್ ಒಳಗೆ ಮೇನ್ ಎಂಟ್ರೆನ್ಸ್ ಕೊಟ್ಟಿದ್ದೀವಿ. ಬಿಸಿಲೈತಂತ ಕಾಲು ಒದ್ದೆ ಆಗಿರ್ಲ ಅಂತ ಮ್ಯಾಟ್ ಒದ್ದೆ ಮಾಡಾಕಾರ ಗೈಸ್. ಟಿಕೆಟ್ ತಗೊಂಡ್ರೆ ಈ ಕಡೆ ದಿವಸ ಹೋಗ್ತಾರಮ್ಮ, ಅವ್ರಿಗೆ ಹತ್ತಕ್ಕಾಗ್ತದ ಅದು ಈಗ. ಗೈಸ್ ನೋಡ್ಬೋದು ಕೋಟಿಗಳನ್ನ. ಗೈಸ್ ನೋಡ್ಬೋದು ಎಷ್ಟು ಕೋತಿಗಳು ಬರ್ತಿದಾವಂತ. ಇಲ್ಲಿ ಬಂದ್ರೆ ನದಿ ನೋಡ್ಬೋದು ಗೈಸ್. ಎಲ್ಲಿ ಹೋದ್ರಪ್ಪ ಇವರು? ಇವಾಗ ಹೋಗ್ತಿರೋದು ಯಂತ್ರೋದ್ಧಾರಕ ಮೇನ್ ಟೆಂಪಲ್ ಹನುಮಂತಂದು. ಬನ್ನಿ ನೋಡೋಣ ಬನ್ನಿ. ಇಲ್ಲಿ ಐತೆ ನೋಡಿ ಗೈಸ್ ಬೋರ್ಡ್, ಶ್ರೀ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಾಲಯ. ಇಲ್ಲಿ ಇಲ್ಲೇ ಗಾಡಿ ಪಾರ್ಕ್ ಲಾಸ್ಟ್. ಇನ್ನೇನು ಬೈ ವಾಕಲ್ಲಿ ಹೋಗ್ಬೇಕು. ಬನ್ನಿ. ಗೊತ್ತಿಲ್ಲ ಬ್ರೋ. ಅಣ್ಣ ಮುಂದೆ ಬನ್ನಿ ಅಣ್ಣ. ಅಲ್ಲಿ ಹೊಂಟಾರ ನೋಡಿ, ಅಲ್ಲಿ ಈಚಿದ್ದಾರೆ. ಬನ್ನಿ ಗೈಸ್, ಬಿಸಿಲೈತಾರೆ ಕ್ಲೈಮ. ಗೈಸ್ ಕಲ್ಲು ಯಾಕೆ ಹಿಂಗೆ ಇಟ್ಟಾರ ಅಂತದ್ದು ಅರ್ಥ ನಿಮ್ಗೆ ಗೊತ್ತಿದ್ರೆ ಈ ಕಮೆಂಟ್ ಮಾಡಿ. ಕಲ್ಗಳನ್ನ ಬ್ರೋ ಇಲ್ಲಿ ಬನ್ನಿ, ಇಲ್ಲಿ ಬ್ರೋ. ಇಲ್ಲಿ ನೋಡಿ ಬ್ರೋ, ಏನಕ್ಕೆ ಹಿಂಗೆ ಇರ್ತಾರ ಅಂತ ಹೇಳಿ ಗೈಸ್, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬನ್ನಿ ಗೈಸ್, ಇಲ್ಲಿ ಹೋಮ.
ಎಂಥರು ದ್ವಾರಕ ಟೆಂಪಲ್ ಕ್ಲೋಸ್ ಐತಂತೆ, ರಾಮ ಲಕ್ಷ್ಮಣ ಗುಡಿ ಓಪನ್ ಐತಂತೆ. ನೋಡೋಣ ಬನ್ನಿ. ಇದೆ ಎಂಥರು ದ್ವಾರಕ ಟೆಂಪಲ್ ಕ್ಲೋಸ್ ಆಗತ್ತೆ, 3 ಗಂಟೆ ಓಪನ್ ಅಂತೆ. ನಾನು ಅವಾಗೆ ಹೇಳಿದ್ದೆ ಎಂಥರು ದ್ವಾರಕ ಟೆಂಪಲಿಂದ ಅಂಜನಾದ್ರಿ ಟೆಂಪಲ್ ನೋಡೋಕ್ಕೆ. ಹನುಮಂತಂದು ಅಂಜನಾದ್ರಿ ಟೆಂಪಲ್ ಮುಖ ಥರ ಕಾಣತ್ತಂದೆ. ಇಲ್ಲಿ ನೋಡ್ರಿ, ರಾಮ ಲಕ್ಷ್ಮಣ್ ಟೆಂಪಲ್ ಓಪನ್ ಐತೆ ಗಾಯ್ಸ್. ಕಲ್ಲಿನ ರಥ ಮತ್ತೆ ಯಂತ್ರೋದ್ಧಾರಕ ದೇವಸ್ಥಾನ ಕ್ಲೋಸ್ ಆಯ್ತು ಗಾಯ್ಸ್. ಮಧ್ಯಾಹ್ನ 3 ಗಂಟೆಯಿಂದ ಸ್ಟಾರ್ಟ್ ಆಗತ್ತಂತೆ. ಪಾಪ ಅಣ್ಣಂದಿರು ಬೇಜಾರಾಗ್ಬಿಟ್ರು, ಕ್ಲೋಸ್ ಆಯ್ತಂತ. ಬನ್ನಿ ನೋಡೋಣ, ವ್ಯೂ ನೋಡಿ ಗಾಯ್ಸ್. ಅಂಜನಾದ್ರಿ ಟೆಂಪಲ್ಗೆ ಹೋದಾಗ ಹೇಳಿದೆ ಗೈಸ್, ಯಂತ್ರಧಾರಕ ಟೆಂಪಲಿಂದ ಅಂಜನಾದ್ರಿ ನೋಡಿದ್ರೆ ಹನುಮಂತ ಮುಖ ಕಂಡಂಗೆ ಕಾಣತ್ತಂತ. ನೋಡಿ ಬೇಕಾದ್ರೆ ಇಲ್ಲಿ ಯಾರು ಇವೆಲ್ಲ ವಿಡಿಯೋ ನೀವು ಮೊದಲೇ ನೋಡಿದ್ದೆ. ನೋಡಿ ಗೈಸ್, ಲೊಕೇಶನ್ ಹೆಂಗೈತೆ. ಹತ್ತುತ್ತಾ ಇರ್ಬೇಕು, ಶಕ್ತಿ ಇತ್ತಂತ ಹತ್ತುತ್ತಾ ಇರಬೇಕು. ಹತ್ತಕ್ಕೆ ಸಾಕಾಗ್ತದಿಲ್ಲಪ್ಪ. ಎಂಡ ದಿಸ್ ಈಸ್ ದಿ ಎಂಡ್. ಪುರಾತನದ ವಿದ್ಯೆ ನೋಡಿ ಗಾಯ್ಸ್, ಪುರಾತನ ದೇವಸ್ಥಾನಗಳಿವೆಲ್ಲ ನೀವು ನೋಡ್ತಾ ಇರ್ಬೋದು. ನೇರ ಹೋಗ್ತಿದ್ರೆ ಕಲ್ಲಿಂದ ರಥ ಬರುತ್ತೆ. 200 ರೂಪಾಯಿ ನೋಟಲ್ಲಿ, 10 ರೂಪಾಯಿ ನೋಟಲ್ಲಿ ಬರ್ತಿರ್ತಾವ. ಬನ್ನಿ ನೋಡೋಣ. ಬಿಸಿಲಲ್ಲಿ ನಿಮಗೋಸ್ಕರ ಮಾಡ್ತಿದ್ದೀನಿ ಗಾಯ್ಸ್, ಅಷ್ಟು ಎಫರ್ಟ್ ಹಾಕ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಪುರಾತನ ದೇವಾಲಯಗಳಿಗೂ ಇವೆಲ್ಲ. ನೀವು ನೋಡ್ತಿರೋದು ಈ ದೇವಸ್ಥಾನ ಇದು. ಅಲ್ಲಿ ಹಿಂದೆ ಯಂತ್ರೋದ್ಧಾರಕ ಟೆಂಪಲ್ ಐತೆ. ಇಲ್ಲಿ ಕಲ್ಲು ಐತಿ, ಇಲ್ಲಿ ಕಲ್ಲಿ. ಬಟ್ ಬಿಸಿಲು ಜಾಸ್ತಿ ಐತಿ ಗಾಯ್ಸ್. ಸೂರ್ಯ ನೋಡ್ರಿ. ಬನ್ನಿ, ರೀಚ್ ಆದಮೇಲೆ ಮತ್ತೆ ಶುರು ಮಾಡ್ತೀನಿ. ನೋಡಿ ಗಾಯ್ಸ್, ನೀವು ಮೊಬೈಲಲ್ಲಿ ನೋಡ್ತಿರಲ್ಲ, ನೋಟಲ್ಲಿ ಸ್ಟ್ಯಾಚು ಅದಿದೆ ನೋಡ್ರಿ. ನೀವು ಝೂಮ್ ಮಾಡಿ ನೋಡಿದ್ರೆ ಒಳಗೆ ಆಂಜನೇಯ ಸ್ಟ್ಯಾಚು ಐತೆ. ಕಾಣ್ತಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ನಿಮಗೆ. ಗೋಡೆಗೆ ಹೊಡೆದ್ರೆ ಸೌಂಡ್ ಬರ್ತದೆ, ಸಾಂಗ್ ಕೇಳಕ್ಕಂತಾರೆ ಗೈಸ್, ಅದಿದೆ. ಗೈಸ್, ಈ ಟೆಂಪಲ್ ಒಳಗೆ ಬರ್ಬೇಕಂತಂದ್ರೂ ಟಿಕೆಟ್ ತಗೊಳ್ಳೇಬೇಕು, 40 ರೂಪಾಯಿ ಕಂಪಲ್ಸರಿ. ಇಲ್ಲ ಅಂತಂದ್ರೆ ಇಲ್ಲ. ಏನು ಮಾಡ್ತಿದ್ದೀರಿ? ಟೆಸ್ಟ್ ಮಾಡ್ತಿದ್ದೀರಾ? ಸೌಂಡ್ ಕೇಳ್ತಿದ್ಯಾ? ಹೊಟ್ಟೆ ಮಿರಾಕಲ್. ಬನ್ನಿ ಗೈಸ್, ನಾವು ಚೆಕ್ ಮಾಡೋಣ.
ಕೇಳಿಸಿದಿಲ್ಲ ಈಟೆ ಕೇಳಿಸುತ್ತಲ್ಲ ಅಣ್ಣ. ಕೈ ಹೊಡೆದೋಗುತ್ತೆ ಗೈಸ್ ಮಾಡಿ ಮಾಡಿ. ಇಷ್ಟೇ ಗಾಯ್ಸ್, ಹಂಪಿದು ಲಾಗ್ ಎಲ್ಲ ಕಂಪ್ಲೀಟ್ ಆಯಿತು. ಕಂಟೆಂಟ್ ಇಷ್ಟ ಆಯ್ತು ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫೋನಲ್ಲೂ ಶೇರ್ ಮಾಡಿಸಿ. ಮೇಯ್ನಾಗಿ ನಿಮ್ಗೆ ಯಾರ್ಯಾರು ಹಂಪಿಗೆ ಬಂದಿರೋ ಅಂತ ಕಮೆಂಟ್ ಮಾಡಿ. ಬಾಯ್.